ಏನೇನಕ್ಕಾಗುತ್ತೆ ಇದು? ನಾವು ಉದ್ಧಾರ ಆಗಬೇಕು, ಆರ್ಥಿಕವಾಗಿ ಉದ್ಧಾರ, ಅಭಿವೃದ್ಧಿ ಆಗಬೇಕು, ಜನಾಕರ್ಷಣೆ ಆಗಬೇಕು, ಮನೆಯಲ್ಲಿರೋ ಭೂತ ಪ್ರೇತ ಪಿಶಾಚ ಬಾಧೆಗಳು ನಿವಾರಣೆ ಆಗಬೇಕು. ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಗೆ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ ಶ್ರೀ ಬೆಳ್ಳಿಮಠ ದೇವಸ್ಥಾನ ಮಾತಾ ಕುಮಾರಸ್ವಾಮಿವರೆಗೂ ಎಲ್ಲ ನಮ್ಮ ಹಿತೈಷಿ ದೇವತಾ ಶಕ್ತಿ ಗುರುಶಕ್ತಿ ಮಾತಾಪಿತಾ ಪೂರ್ವಶಕ್ತಿ ಅವರ ಆಶೀರ್ವಾದ ಬೇಕು. ಅದಕ್ಕೆ ಹೇರ್ ಸಿಂಗಿ ಇದನ್ನು ಬಾಗಿಲ ಮೇಲೆ ಒಳಗಡೆ ಕಟ್ಟೋದು ಅಥವಾ ಹೊರಗೆ ಕಟ್ಟೋದು, ಅಂಗಡಿ ಆಫೀಸು ಇತ್ಯಾದಿ, ಅಥವಾ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದು, ಅಥವಾ ಆಶೀರ್ವಾದ ಮಾಡೋಕ್ಕೆ ಭಕ್ತರು ಬಂದರೆ ಆಶೀರ್ವಾದ ಮಾಡಲಿಕ್ಕೆ, ಇದು ಭಕ್ತರಿಗೆ ಆಶೀರ್ವಾದ ಮಾಡಲಿಕ್ಕೆ ಆಗುತ್ತೆ. ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಹೇರ್ ಸಿಂಗಿ ಇಳಿಸಿಂಗಿ ಯಂತ್ರ ಹೇಗೆ ರೆಡಿ ಮಾಡೋದು, ನಾನು ಈಗಾಗಲೇ ಹೇರ್ ಸಿಂಗಿ ಇಳಿಸಿಂಗಿ ಬಗ್ಗೆ ಮಾತ್ರ ಮಾಹಿತಿ ಕೊಟ್ಟಿದ್ದೀನಿ. ಆದರೆ ಯಂತ್ರ ಇದರಲ್ಲಿ ಇನ್ನೂ ಸ್ಪೆಷಲ್ಲಾಗಿ ಮಾಡ್ಬೋದು. ನಾವು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೀನಿ, ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಸ್ಪೆಷಲ್ಲಾಗಿ ನೋಡಿ 3 ಕಡೆ ಯಂತ್ರ ಕೂರಿಸಿದ್ದೀನಿ ನೋಡ್ಬೋದು. 3 ಕಡೆ ಯಂತ್ರ ಕೂರಿಸಿದ್ದೀನಿ ನೋಡ್ಬೋದು. 3 ಕಡೆ ಯಂತ್ರ ಕೂರಿಸಿದ್ದೀನಿ ನೋಡ್ಬೋದು. ತಾಮ್ರದ ತಗಡ ಮೇಲೆ ಯಂತ್ರ ಬರೆದು 3 ಕಡೆ ಕೂರಿಸಿದ್ದೀನಿ. ಈ ಯಂತ್ರನ ಹೇಗೆ ರೆಡಿ ಮಾಡೋದು, ಹೇರ್ ಸಿಂಗ್ ಇಳಿಸಿಂಗಿ ಇದು ಏನಕ್ಕಾಗುತ್ತೆ ಹೇರ್ ಸಿಂಗ್ ಇಳಿಸಿಂಗಿ ಅಂತ ಲಾಸ್ಟ್ ಟೈಮ್ ನಾನು ವೀಡಿಯೋಲ್ಲಿ ಹೇಳಿದ್ದೀನಿ ನೋಡಿರಿ. ಇದರಲ್ಲಿ ಹೇರ್ ಸಿಂಗಿ ಇಳಿಸಿಂಗಿನಲ್ಲಿ ಮುಳ್ಳುಗಳಿರುತ್ತೆ, ಮುಳ್ಳುಗಳು ನೋಡ್ಬೋದು ನೀವು. ಮುಳ್ಳುಗಳು, ಈ ಮುಳ್ಳುಗಳು ಮೇಲುಗಡೆಗೆ ನೋಡಿದರೆ ಮುಖ ಮಾಡಿದರೆ, ಮೇಲುಗಡೆಗೆ ಮುಖ ಮಾಡಿದರೆ ಹೇರ್ ಸಿಂಗಿ ಅಂತ. ಈ ಹೇರ್ ಸಿಂಗಿನ ಗಿಡಮೂಲಿಕೆಯನ್ನು ಮನೆ ಬಾಗಿಲಿಗೆ ಒಳಗಡೆ ಕಟ್ಟಿದರೆ ಉದ್ಧಾರ ಆಗ್ತೀವಿ. ನೋಡಿ ಮುಳ್ಳುಗಳಿದೆ ಮೇಲುಗಡೆ ನೋಡಿದರೆ, ಮೇಲುಗಡೆ ನೋಡಿರ್ತಕ್ಕಂಥ ಈ ಮುಳ್ಳುಗಳನ್ನು ನಾವು ಮನೆ ಬಾಗಿಲು ಕಟ್ಟಿದರೆ ಉದ್ಧಾರ ಆಗ್ತೀವಿ ಹೇರ್ ಸಿಂಗಿ. ಅದೇ ಮುಳ್ಳುಗಳು ಕೆಳಗಡೆ ನೋಡ್ತಾ ಇರ್ತವೆ ಕೆಲವೊಂದು ಗಿಡಗಳಲ್ಲಿ, ಅದನ್ನೇನಾದರೂ ಕಟ್ಬಿಟ್ರೆ ನಾಶ ಆಗಿಬಿಡ್ತೀವಿ, ನಾವೇ ನಾಶ ಆಗಿಬಿಡ್ತೀವಿ. ಅದಕ್ಕೆ ಕೆಳಗಡೆ ಹೋಗಿರ್ತಕ್ಕಂಥ ಮುಳ್ಳುಗಳನ್ನು ಕಟ್ಟಬಾರ್ದು. ಅದೇ ಮೇಲುಗಡೆ ಹೋಗಿರ್ತದೆ ಹೇರ್ ಸಿಂಗಿ ಅಂತ, ಅದನ್ನು ಮಾತ್ರ ತಂದು ಕಟ್ಟಬೇಕು. ಆವಾಗ ನಾವು ಉದ್ಧಾರ ಆಗ್ತೀವಿ. ಯಂತ್ರ ರೆಡಿ ಮಾಡಿದ್ದೀನಿ. ಈ ಯಂತ್ರ ಹೇಗೆ ರೆಡಿ ಮಾಡೋದು ಅನ್ನೋದು ನಿಮಗೆ ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಲಾಸ್ಟ್ವರೆಗೆ ನೋಡಿರಿ ಯಂತ್ರ ತಯಾರು ಮಾಡೋದು ಹೇಗೆ ಅಂತ. ಆದರೆ ಶತ್ರುಗಳಿರ್ತಾರೆ ಕೆಲವರು ಕೆಟ್ಟವರು, ಅವ್ರು ನಾಶ ಆಗಬೇಕಲ್ಲ, ಅದಕ್ಕೆ ಇಳಿಸಿಂಗಿ ಇರ್ತದೆ, ಇಳಿಸಿಂಗಿ ಬೇರು, ಅದನ್ನು 1 ಇಂಚು ಕಟ್ ಮಾಡ್ಬೇಕು. ಇದರಲ್ಲಿ ಇಷ್ಟುದ್ದ ಬೇಡ ಬೇರು, ಇದು ರೆಂಬೆ ಕೊಂಬೆ ಇಷ್ಟುದ್ದ ಬೇಡ, ತುಂಡು. ಇದರಲ್ಲಿ 2 ಇಂಚು ಯಾವುದು ಇಳಿಸಿಂಗಿ ಅಂದರೆ ಕೆಳಗಡೆ ನೋಡ್ತಾ ಇರುತ್ತೆ ಮುಳ್ಳು. ಈ ಮುಳ್ಳುಗಳು ಕೆಳಗಡೆ ನೋಡ್ತಾ ಇರುತ್ತೆ, ಇದರಲ್ಲಿರೋ ಮುಳ್ಳುಗಳು ಕೆಳಗಡೆ ನೋಡ್ತಾ ಇರುತ್ತೆ. 2 ಇಂಚು ಒಂದು ತುಂಡು ಕಟ್ ಮಾಡಿ, ಯಾರೋ ಶತ್ರುಗಳಿರ್ತಾರೆ ಅವ್ರ ತೋಟದಲ್ಲಿ ಹೊಲದಲ್ಲಿ ಅವ್ರ ಮನೆಯ ಪಕ್ಕದಲ್ಲಿ ಈ ರೀತಿ ಯಂತ್ರ ಮಾಡಿರ್ತೀವಲ್ಲ, 2 ಇಂಚು ಇರುತ್ತೆ ನೋಡಿ, 2 ಇಂಚು ಇಲ್ಲಿ ಅಂತ ಇಟ್ಕೊಳ್ಳಿ. ಆ ತುಂಡನ್ನು ಅವ್ರ ಜಾಗದಲ್ಲಿ ಎಸ್ದುಬಿಟ್ಟು ಬಂದುಬಿಟ್ರು ಕೂಡ, ಅಥವಾ ಹಳ್ಳ ತೋಡಿ ಊತ್ಬಿಟ್ರು ಕೂಡ, ಒಂದು ಅರ್ಧ ಅಡಿ ಹಳ್ಳ ತೋಡಿ ಊತ್ಬಿಟ್ರು ಕೂಡ ಅವ್ರು ನಾಶ ಆಗಿಬಿಡ್ತಾರೆ ಶತ್ರುಗಳು. ಆ ರೀತಿ ಯಾರೋ ಮಾಡ್ತಾರೆ. ಸದ್ಯಕ್ಕೆ ನಾನು ಆ ರೀತಿ ಮಾಡಲ್ಲ. ಇಳಿಸಿಂಗಿ 2 ಇಂಚು ಕಟ್ ಮಾಡಿಕೊಂಡು ಇಳಿಸಿಂಗಿಯನ್ನು ಈ ರೀತಿ ಯಂತ್ರ ಫಿಕ್ಸ್ ಮಾಡಿ, ಅದೇನಾದರೂ ಶತ್ರುಗಳು ವಿರೋಧಿಗಳು ಅವರ ಜಮೀನಲ್ಲಿ ಊತ್ಬಿಟ್ರೆ, ಅವರು ಮನೆ ಪಕ್ಕದಲ್ಲಿ ಊತ್ಬಿಟ್ರೆ, ಅಥವಾ ಅವ್ರ ಮನೆ ಮೇಲೆ ಎಸ್ದುಬಿಟ್ರೆ, ಅವ್ರ ಕಾಂಪೌಂಡಲ್ಲಿ ಎಸ್ಬಿಟ್ರೆ ಅವರು ಸರ್ವನಾಶ ಆಗ್ತಾರೆ ಅನ್ನೋದು ಕೆಲವರು ವಾಮಾಚಾರ ಮಾಡೋರು ಹೇಳ್ತಾರೆ. ಸದ್ಯಕ್ಕೆ ನಾನು ಅದು ಮಾಡಲ್ಲ. ಉದ್ಧಾರ ಆಗಲಿಕ್ಕೆ ಮಾತ್ರ ಹೇರ್ ಸಿಂಗ್ ಕೊಡ್ತೀನಿ. ಇಳಿಸಿಂಗಿಗೆ ನಾನು ಕೊಡೋದಿಲ್ಲ. ಇಳಿಸಿಂಗಿ ಬೇಡ, ಯಾರನ್ನೂ ನಾವು ನಾಶ ಮಾಡೋದು ಬೇಡ, ಅವರವರೇ ನಾಶ ಆಗ್ತಾರೆ. ಸದ್ಯಕ್ಕೆ ನಾವು ಉದ್ಧಾರ ಆದರೆ ಸಾಕು. ಅದಕ್ಕೆ ಯಂತ್ರ ಮಾಡೋದು ಹೇಗೆ, ಯಂತ್ರ ಅಂದರೆ ಏನು ನೋಡಿ, 3 ಕಡೆ ಯಂತ್ರ ಫಿಕ್ಸ್ ಮಾಡಿದ್ದೀನಿ ನೋಡಿ. ಇಲ್ಲಿ ಲಾಸ್ಟಲ್ಲಿ ಒಂದು, ಸೆಂಟ್ರಲ್ ಒಂದು, ಈ ಲಾಸ್ಟಲ್ಲಿ ಒಂದು, 2 ಲಾಸ್ಟಲ್ಲಿ ಒಂದೊಂದು ಯಂತ್ರ ಫಿಕ್ಸ್ ಮಾಡಿದ್ದೀನಿ, ಸೆಂಟ್ರಲ್ ಒಂದು ಮಾಡಿದ್ದೀನಿ. ಇದರಲ್ಲಿ ಬೀಜಾಕ್ಷರ ಮಂತ್ರ ತಗಡ ಮೇಲೆ ಬರೆದು ಬೀಜಾಕ್ಷರ ಮಂತ್ರ ರೆಡಿ ಮಾಡಿರ್ತೀನಿ. ಏನೇನಕ್ಕಾಗುತ್ತೆ ಇದು? ನಾವು ಉದ್ಧಾರ ಆಗಬೇಕು, ಆರ್ಥಿಕವಾಗಿ ಉದ್ಧಾರ, ಅಭಿವೃದ್ಧಿ ಆಗಬೇಕು, ಜನಾಕರ್ಷಣೆ ಆಗಬೇಕು, ಮನೆಯಲ್ಲಿರೋ ಭೂತ ಪ್ರೇತ ಪಿಶಾಚ ಬಾಧೆಗಳು ನಿವಾರಣೆ ಆಗಬೇಕು. ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಗೆ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ ಶ್ರೀ ಬೆಳ್ಳಿಮಠ ದೇವಸ್ಥಾನ ಮಾತಾ ಕುಮಾರಸ್ವಾಮಿವರೆಗೂ ಎಲ್ಲ ನಮ್ಮ ಹಿತೈಷಿ ದೇವತಾ ಶಕ್ತಿ ಗುರುಶಕ್ತಿ ಮಾತಾಪಿತಾ ಪೂರ್ವಶಕ್ತಿ ಅವರ ಆಶೀರ್ವಾದ ಬೇಕು. ಅದಕ್ಕೆ ಹೇರ್ ಸಿಂಗಿ ಇದನ್ನು ಬಾಗಿಲ ಮೇಲೆ ಒಳಗಡೆ ಕಟ್ಟೋದು ಅಥವಾ ಹೊರಗೆ ಕಟ್ಟೋದು, ಅಂಗಡಿ ಆಫೀಸು ಇತ್ಯಾದಿ, ಅಥವಾ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದು, ಅಥವಾ ಆಶೀರ್ವಾದ ಮಾಡೋಕ್ಕೆ ಭಕ್ತರು ಬಂದರೆ ಆಶೀರ್ವಾದ ಮಾಡಲಿಕ್ಕೆ, ಇದು ಭಕ್ತರಿಗೆ ಆಶೀರ್ವಾದ ಮಾಡಲಿಕ್ಕೆ ಆಗುತ್ತೆ, ಅವ್ರ ರೋಗ ವಶ ಮಾಡಲಿಕ್ಕಾಗುತ್ತೆ. ಹೇಗೆ? ಯಾರಾದರೂ ಭಕ್ತರು ಬಂದರೆ ಒಂದು ತಂಬಿಗೆನಲ್ಲಿ ಅರಿಶಿಣ ನೀರು, ಅದು ಅಷ್ಟಗಂಧ ಪುಡಿನ ಹಾಕ್ಕೊಳ್ಳಿ. ಒಂದು ತಂಬಿಗೆನಲ್ಲಿ, ಚಿಕ್ಕ ತಂಬಿಗೆನಲ್ಲಿ ಅದರಲ್ಲಿ ಇಟ್ಬಿಟ್ಟು ನೀರು, ಒಂದು ಮಾವಿನೆಲ್ಲ ಹೂವು ಇಟ್ಕೊಳ್ಳಿ, ನೀರು ಅಷ್ಟಗಂಧ ಹಾಕಿ, ಒಂಚೂರು ಅಷ್ಟಗಂಧ ಹಾಕಿ. ಯಾರಾದರೂ ಭಕ್ತರು ಬಂದರೆ, ಕಾಯಿಲೆ ಇರೋರು, ಸಂತಾನ ಇಲ್ಲದವರು, ರೋಗದಿಂದ ಬಳಲೋರು, ಬ್ರಹ್ಮರಾಕ್ಷಸ ಬಾಧೆಯಿಂದ ಯಾರಾದರೂ ಮಾಯಾಮಾಟ ಮಾಡಿದರೆ ಅವ್ರಿಗೆ, ಮಾನಸಿಕ ಅಸ್ವಸ್ಥರು ಇತ್ಯಾದಿ.
ಸಾಲಗಳು ಬಾಧೆ ಇರೋರು, ಇನ್ನೊಂದು ದಾರಿದ್ರ್ಯ ಇರೋರು, ಅಭಿವೃದ್ಧಿ ಆಗಲಿಲ್ಲ ಅನ್ನೋರು, ಕಷ್ಟದಲ್ಲಿರೋರು ನಿಮ್ಮ ಹತ್ರ ಬಂದಾಗ ಗುರುಗಳು ಯಾರು ದೇವಸ್ಥಾನ ಮಠ ಮನೆಗಳೆಲ್ಲ ಪೂಜೆ ಮಾಡ್ತಾರಲ್ಲ ಗುರುಗಳು, ಅವ್ರಿಗೆ ಹೇಳ್ತಾ ಇದ್ದೀನಿ. ಅಥವಾ ಸಾಮಾನ್ಯರು ನಿಮ್ಮ ಮನೆ ಹತ್ರ ಬಂದಾಗ ದೇವ್ರ ಮುಂದೆ ಕೂರಿಸ್ಬಿಡಿ, ದೇವ್ರ ಗುಡಿ ಮುಂದೆ ಕೂರಿಸ್ಬಿಡಿ. ಕೂರಿಸ್ಬಿಟ್ಟು ಅವ್ರ ಮೇಲೆ ಸ್ವಲ್ಪ ನೀರು ಸಿಂಪಡಣೆ ಮಾಡಿ. ಯಾವುದೋ ಅಷ್ಟಗಂಧ ಇಟ್ಟಿರ್ತೀರಲ್ಲ ಒಂದು ತಂಬಿಗೆನಲ್ಲಿ, ಆ ನೀರನ್ನ ಅದು ದೇವ್ರ ಮನೆಯಲ್ಲಿ ಇಟ್ಟಿರ್ತಾರೆ, ಒಂದು ಕುಡಿಕೆ ನೀರಿಗೆ ಇಟ್ಟಿರ್ತಾರೆ ದೇವ್ರ ಮನೆಯಲ್ಲಿ, ಅದರಲ್ಲಿ ಅವ್ರ ಮೇಲೆ ನೀರು ಸಿಂಪಡಣೆ ಮಾಡಿ ತಲೆ ಮೇಲೆ. ಇದನ್ನು ಅವ್ರಿಗೆ 3 ಸುತ್ತು ಹೊಡಿಬೇಕು ಈ ರೀತಿ. ಯಾರಿಗೆ ಕೂರಿಸ್ಬಿಟ್ಟು ಅವ್ರಿಗೆ ಹೊಡೀರಿ 3 ಸುತ್ತು. ಆಮೇಲೆ ತಲೆ ಮೇಲಿಂದ ಕೆಳಗಡೆಗೆ ತೆಗೀರಿ, ಇಳಿ ಮಾಡಿ. ಕೆಳಗಡೆಯಿಂದ ತಲೆ ಮೇಲಿಂದ ಕೆಳಗಡೆ ಎಷ್ಟು ಸಾರಿ? 9 ಸಾರಿ ಮಾಡಿ, 9 ಟೈಮ್. ಯಾರಿಗೆ? ಸಂತ್ರಸ್ತರಿಗೆ, ಕಷ್ಟದಲ್ಲಿರೋರಿಗೆ. ಈ ರೀತಿ ಮಾಡಿ. ಈ ರೀತಿ ಮಾಡಿದ್ರೆ ಅವರಲ್ಲಿರೋ ಭೂತ ಪ್ರೇತ ಪಿಶಾಚಿ ಬಾಧೆ, ರೋಗ ಬಾಧೆ ಇತ್ಯಾದಿ ನಿವಾರಣೆ ಆಗುತ್ತೆ ಅಂತ ಅನಾದಿ ಕಾಲದಿಂದ ಗುರುಗಳು ಮಾಡ್ಕೊಂಡು ಬರ್ತಿದ್ದಾರೆ. ನೀವು ಮಾಡಬೇಕನ್ಸಿದ್ರೆ ಇದು ತೊಗೋಬೇಕಾಗುತ್ತೆ, ಇಟ್ಕೊಳ್ಳಿ. ಭಕ್ತರು ಬಂದರೆ ಅವ್ರಿಗೆ ಕಷ್ಟ ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಪಡಿ. ಉಳಿದಿದ್ದನ್ನು ದೈವ ಗುರು ಮೇಲೆ ಭಾರ ಹಾಕಿ. ಗೊತ್ತಾಯ್ತಲ್ಲ? ಇದು ಹೇಗೆ ಮಾಡೋದು ಯಂತ್ರ, ಹೇಗೆ ಬೀಜಾಕ್ಷರ ಕೂರಿಸೋದು, ಇದನ್ನು ತಯಾರು ಮಾಡೋ ರೀತಿ ಪದ್ಧತಿ ಹೇಗೆ, ವಿಧಾನ ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ, ನಿಮ್ಗೆ ಒಳ್ಳೆಯದಾಗಲಿ. ಓಕೆನಾ ವೀಕ್ಷಕರೇ? ಒಂದು ಒಳ್ಳೆ ಆಸನ ರೆಡಿ ಮಾಡ್ಕೊಳ್ಳಿ. ನಿಮ್ದು ಯಾವುದೋ ಮನೆಯಲ್ಲಿ, ದೇವಸ್ಥಾನದಲ್ಲಿ, ದರ್ಗಾನಲ್ಲಿ, ದೇವ್ರ ಗುಡಿ ಮುಂದೆ ಎಲ್ಲೋ ಒಂದು ಕಡೆ ಕೂತ್ಕೊಳ್ಳಿಕ್ಕೆ. ಅಲ್ಲಿ ಈ ರೀತಿ ಏರ್ಸಿಂಗ್ ತಗೊಳ್ಳಿ, ನಿಮ್ಗೆ ಇಷ್ಟವಾದ ಏರ್ಸಿಂಗ್. ಕನಿಷ್ಠ ಒಂದು ಅರ್ಧ ಅಡಿ 1 ಅಡಿ ಈ ರೀತಿ ತಗೊಳ್ಳಿ. ಏರ್ಸಿಂಗಿ ತಗೊಳ್ಳಿ. ತುಂಬ ರೇಟೇನು ಆಗಲ್ಲ, ಇದು ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ. ಇದಕ್ಕೆ ಮುಳ್ಳುಗಳಿರುತ್ತೆ. ಮುಳ್ಳುಗಳಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಮೇಲುಗಡೆಗೆ ಇರುತ್ತೆ, ಮೇಲುಗಡೆಗೆ. ಆ ಮುಳ್ಳುಗಳನ್ನ ಸ್ವಲ್ಪ ತೆಗೆದು ಬಿಡಿ. ಏನಾದರೂ ಈ ಸುತ್ತಿಗಿತ್ತಿನಲ್ಲೋ ಅಥವಾ ಏನಾದರೂ ವಸ್ತು ತಗೊಂಡು. ಆಮೇಲೆ ಈ ರೀತಿ ದಾರ ತಗೊಳ್ಳಿ, ಯೆಲ್ಲೋ ಕಲರು ದಾರ, ಆಮೇಲೆ ಬ್ಲ್ಯಾಕ್, ವೈಟ್, ರೆಡ್ ದಾರ, ಆಮೇಲೆ ರೆಡ್ಡು, ಆಮೇಲೆ ಯೆಲ್ಲೋ, ವೈಟು ಅಂದರೆ ಅರಿಶಿಣ, ಕೆಂಪು, ಅರಿಶಿಣ, ಬಿಳಿ, ಹಾಗೆ ಕಪ್ಪು, ಕೆಂಪು, ಬಿಳಿ. ಇದು ನೋಡಿ, ಕೆಂಪು, ಅರಿಶಿಣ, ಬಿಳಿ ಇರುತ್ತೆ ಇದರಲ್ಲಿ. ಆಗಲೇ ತೋರಿಸಿದ್ನಲ್ಲ, ಅದು ಕಪ್ಪು ಇರುತ್ತೆ. ಓಕೆನಾ? ಇದು ನೋಡಿ ಕಸ್ತೂರಿ ಮೀಡಿಯಮ್ ಕ್ವಾಲಿಟಿ, ತುಂಬ ಲೋ ಕ್ವಾಲಿಟಿನೂ ಇಲ್ಲ, ತುಂಬ ಹೈ ಕ್ವಾಲಿಟಿನೂ ಇಲ್ಲ. ತುಂಬ ಹೈ ಕ್ವಾಲಿಟಿ ಅಂದರೆ ಇಷ್ಟು ಕಸ್ತೂರಿ ಎಷ್ಟಾಗುತ್ತೆ ಗೊತ್ತಾ? ಸುಮಾರು 20,000 ಆಗುತ್ತೆ, ನೆನ್ಪಿಟ್ಕೊಳ್ಳಿ. ತುಂಬ ಹೈ ಕ್ವಾಲಿಟಿ ಅಂದರೆ 20,000 ಬರೀ 1 ಡಬ್ಬಿ ಕಸ್ತೂರಿ ಒರಿಜಿನಲ್. ಗೊತ್ತಾಯ್ತಲ್ಲ? ಆದರೆ ಇದು ಮೀಡಿಯಮ್ ಕ್ವಾಲಿಟಿ. ಓಕೆನಾ? ಕಸ್ತೂರಿ ಅದು ಬ್ಲ್ಯಾಕ್ ಕಲರ್. ಇದೇನು ಗೊತ್ತಾ? ಗೋರೋಜನ. ಇದು ಕೂಡ ಮೀಡಿಯಮ್ ಕ್ವಾಲಿಟಿ. ಇದು ಇಷ್ಟು ಡಬ್ಬಿ ಒರಿಜಿನಲ್ ಬಂದು ಒಂದು 10,000 ಹತ್ರ ಆಗುತ್ತೆ. ಎಲ್ಲಿಂದ ತೊಗೊಂಡು ಬರ್ತೀರಾ ಅಲ್ವಾ? ಬೇಡ, ಮೀಡಿಯಮ್ ಕ್ವಾಲಿಟಿ ತೊಗೊಳ್ಳಿ. ಇದು ಅಷ್ಟಗಂಧ ಅಥವಾ ಅರಿಶಿಣ ಕುಂಕುಮ ಅಂತಿರಲ್ಲ, ಈ ದೇವಸ್ಥಾನಗಳ ಹತ್ರ, ಗರ್ಭಗುಡಿ ಹತ್ರ ಅಲ್ಲೆಲ್ಲ ಇಟ್ಟಿರ್ತಾರೆ, ದೇವಸ್ಥಾನ ಹತ್ರ. ಹಾಗೆ ಹೋಮ ಮಾಡಿದಾಗ ಅದೆಲ್ಲ ತಂದಿಕೊಳ್ಳೋ ಅರಿಶಿಣ ಕುಂಕುಮ. ಆಮೇಲೆ ಇದು ನೋಡಿ ನಾಗಸಿಂಧೂರ. ಇದೆಲ್ಲ ನಿಮಗೆ ಈಗಾಗಲೇ ನೋಡಿರೋರು ನಿಮಗೆ ಇದು ಹಳೆಯದು. ಆದರೆ ಹೊಸಬರಿಗೆ ಇದು ನಾನು ತೋರಿಸ್ತಾ ಇದ್ದೀನಿ. ಹೊಸದಾಗಿ ಯಾರು ಇದೆಲ್ಲ ನೋಡ್ತಿದ್ದಾರೆ ಫಸ್ಟ್ ಟೈಮ್ ಅವ್ರಿಗೆ ಇದು ನಾಗಸಿಂಧೂರ. ವಶೀಕರಣಕ್ಕೆ, ಆಕರ್ಷಣೆಗೆ, ಜನಾಕರ್ಷಣೆಗೆ. ಆದರೆ ಇದನ್ನು ತಾಯ್ತಗಳಲ್ಲಿ ಈ ಗೋರೋಜನ, ಕಸ್ತೂರಿ, ನಾಗಸಿಂಧೂರ, ಹಾಗೆ ಇದು ಕಪ್ಪು ಅರಿಶಿಣ ಇದೆಲ್ಲ ಬಳಸ್ತಾರೆ. ಕಪ್ಪು ಅರಿಶಿಣ, ನಾಗಸಿಂಧೂರ ಇದೆಲ್ಲ ಬಳಸ್ತಾರೆ. ಇದೇನು ರೇಟ್ ದೇವಸ್ಥಾನಗಳ ಭಾಳ ಕಡಿಮೆ ಇರುತ್ತೆ. ಒಂದು 100 ಗ್ರಾಮ್ ಬಂದು 120 ರೂಪಾಯಿ ಅಷ್ಟೇ. ಇದು ಕಪ್ಪು ಅರಿಶಿಣ ಅಂದರೆ ಇದು ಯಂತ್ರ, ತಂತ್ರ, ಮಂತ್ರ, ವಶೀಕರಣಕ್ಕೆ, ತಾಯ್ತಿಗಳಿಗೆ, ದೇವರ ವಿಗ್ರಹಗಳು ಕೂಡ ಅದು ಇಡ್ಬೋದು. ಹಾಗೆ ಇದು ಒಳ್ಳೆ ಸುಗಂಧ ಭರಿತವಾದ ವಿಭೂತಿ ಅಂದರೆ ಪವಿತ್ರವಾದ ಗೋಗಳ ಅಸ್ಥಿಯಿಂದ ಮಾಡಿರ್ತಕ್ಕಂಥ, ಹಾಗೆ ಋಷಿಮನೆಗಳ ಅಸ್ಥಿಯಿಂದ ಮಾಡಿರ್ತಕ್ಕಂಥದ್ದು. ಇನ್ನು ಇದೇನು ಗೊತ್ತಾ? ಅರ್ಕಜನ ಅಂದರೆ ಕಪ್ಪು ಅಂಜನ ಅಂತೀರಿ ನೀವು. ಕಪ್ಪು ಅಂಜನ ಏನಕ್ಕಾಗುತ್ತೆ? ವಶೀಕರಣಕ್ಕೆ, ಆಕರ್ಷಣೆಗೆ, ಶತ್ರು ದೃಷ್ಟಿ ನಾಶಕ್ಕೆ, ಕಣ್ಣು ದೃಷ್ಟಿ ಅಂತಿರಲ್ಲ, ಕಣ್ಣು ದೃಷ್ಟಿ ನಾಶಕ್ಕೆ, ಆಕರ್ಷಣೆಗೆ, ಜನಾಕರ್ಷಣೆಗೆ, ವಶೀಕರಣಕ್ಕೆ ಇದು ಯೂಸ್ ಆಗುತ್ತೆ. ಇದೆಲ್ಲ ಏನಕ್ಕೆ ಬಳಸ್ತೀರಿ? ಇದನ್ನೆಲ್ಲ ನಾವು ತಾಯ್ತಗಳಿಗೆ, ಯಂತ್ರಗಳಿಗೆ, ತಂತ್ರಕ್ಕೆ, ಮಂತ್ರಕ್ಕೆ ಇದು ಬಳಸ್ತೀವಿ. ಇದನ್ನೆಲ್ಲ ನೋಡೋಕ್ಕೆ ನೋಡಿ ಹೆಂಗಿದೆ, ಪೇಸ್ಟ್ ಇರುತ್ತೆ. ಇದೆಲ್ಲ ನಾವೀಗ ಏರ್ಸಿಂಗಿ ಯಂತ್ರ. ಇದು ತಾಮ್ರದ ತಗೊಳ್ಳಿ.
ನಿಮ್ಗೆ ಇಷ್ಟ ಬಂದ ತಗೊಳ್ಳಿ, ತಾಮ್ರದಾದರೂ ತಗೊಳ್ಳಿ, ಬೆಳ್ಳಿದಾದರೂ ತಗೊಳ್ಳಿ, ಬಂಗಾರದಾದ್ರೂ ತಗೊಳ್ಳಿ. ಇದಂತೂ ಒಂದು ಸೈಡ್ ಬಂಗಾರದ ಕಲರ್ ಇರುತ್ತೆ, ಇನ್ನೊಂದು ಕಲರ್ ಬೆಳ್ಳಿದಿರುತ್ತೆ, ಇನ್ನೊಂದು ಸೈಡು. ಇದು ನೋಡಿ ಮುಂದ್ಗಡೆ ಬಂಗಾರದಿದೆ, ಈ ಕಡೆ ಮಾತ್ರ ಮಂತ್ರ ಬರೀಬೇಕು, ಗೆರೆಗಳು ಎಳಿಬೇಕು. ನೆನ್ಪಿಟ್ಕೊಳ್ಳಿ, ಈ ಕಡೆ ಬೆಳ್ಳಿದಿರುತ್ತೆ ಅಂದರೆ ಸಿಲ್ವರು, ಈ ಕಡೆ ಬರಿಬಾರ್ದು. ಈ ಕಡೆ ಏನಾದರೂ ಪೇಸ್ಟ್ ಹಾಕಬೇಕು, ಗೋರೋಜನ ಕಸ್ತೂರಿ ಆ ಪೇಸ್ಟ್ ಹಾಕ್ಬೇಕು ಆ ಕಡೆ ಹಿಂದ್ಗಡೆಗೆ, ಗೊತ್ತಾಯ್ತಲ್ಲ. ಆಮೇಲೆ ಒಂದು ಒಳ್ಳೆ ನೀಡಲು, ಒಂದು ಸ್ಕೇಲು, ಒಂದು ಕತ್ರಿ ತಗೊಳ್ಳಿ, ಒಂದು ಸ್ಕೇಲ್. ಇದು ನೋಡಿ ಸುಬ್ರಹ್ಮಣ್ಯ ಶೂಲ. ನಾನು ತಪಸ್ಸಾಧನೆ ಮಾಡಿ ಈ ಶೂಲವನ್ನು ಈ ಪ್ರಕೃತಿ ಶಕ್ತಿ ನನಗೆ ಗಿಫ್ಟಾಗಿ ಕೊಟ್ಟಿದ್ದೆ. ಇದನ್ನು ಗೊತ್ತಾಯ್ತಲ್ಲ. ಇದೇನು ಗೊತ್ತಾ, ಗಿಡಮೂಲಿಕೆಗಳ ಪೌಡ್ರು, ನಾನಾ ರೀತಿಯ ಗಿಡಮೂಲಿಕೆಗಳ ಪೌಡ್ರ್. ಇದು ಒಂದಲ್ಲ ಎರಡಲ್ಲ, ಎಷ್ಟೋ ಗಿಡಮೂಲಿಕೆಗಳ ಪೌಡ್ರು. ಇದು ಭಾಳ ಮುಖ್ಯ, ಈ ರೀತಿ ಮಾಡಿ ಇಟ್ಕೋಬೇಕು. ಇದು ಅವನ ನೋಡಿ, ಆ ಪಾಕೆಟ್ ಅವನ 108 ಗಿಡಮೂಲಿಕೆಗಳು ಅವನ, ಇದು ಕೂಡ ಇಟ್ಕೋಬೇಕು ಒಂಚೂರು. ಎಲ್ಲ ಗಿಡಮೂಲಿಕೆಗಳು ನಾವು ಮಿಕ್ಸ್ ಮಾಡಬೇಕಾಗುತ್ತೆ, ಲಾಸ್ಟಲ್ಲಿ ತೋರಿಸ್ತೀನಿ. ಇದೇನು ಗೊತ್ತಾ, ರಕ್ತಪುತ್ತಳೆ. ವೆಯ್ಟ್ಲೆಸ್ ಇರುತ್ತೆ, ಇದು ತೂಕ ಇರಲ್ಲ. ಚುಚ್ಚಿದ್ರೆ ರಕ್ತ ನೀರು ಬರುತ್ತೆ. ಇದು ವೆಯ್ಟ್ಲೆಸ್ ಇರುತ್ತೆ, ಥರ್ಮಾಕೋಲರ್ ಥರ. ಚುಚ್ಚಿದ್ರೆ ರಕ್ತ ಬರುತ್ತೆ. ಇದನ್ನು ಕೆರಿಬೇಕು, ನೀಟಾಗಿ ಕೆರಿಬೇಕು. ಇದನ್ನೇನು ಮಾಡಬೇಕು, ನೀಟಾಗಿ ನಾವು ಕೆರಿಬೇಕು. ಈ ರೀತಿ ನೀಟಾಗಿ ನಾವು ಕೆರಿಬೇಕು. ಕೆರೆದು ಎಲ್ಲ ಇಟ್ಕೋಬೇಕು. ಆಮೇಲೆ ಒಂದು ಸ್ಟ್ಯಾಂಡ್ ಈ ರೀತಿ ಮಾಡ್ಕೊಳ್ಳಿ, ಬರೀಲಿಕ್ಕೆ ಯಂತ್ರ ಬರಿಬೇಕು. ಈಗ ಕಟ್ ಮಾಡ್ಕೋಬೇಕು ಫಸ್ಟು. ಎರಡು ರೀತಿಯಲ್ಲಿ ನಾವು ಕಟ್ ಮಾಡ್ಕೋಬೇಕು. ಮೊದಲು ಚಿಕ್ಕದಾಗಿ 1 ಇಂಚ್ ಅಗಲ, 1 ಅಡಿ ಉದ್ದ ಕಟ್ ಮಾಡ್ಕೊಳ್ಳಿ. ಎಷ್ಟು? 1 ಇಂಚು ಅಗಲ, ಕನಿಷ್ಠ 9 ಇಂಚು ಉದ್ದ. ಯಾಕೆಂದರೆ 2 ಪೀಸ್ ಮಾಡ್ಬೇಕು ಇದನ್ನು, ಗೊತ್ತಾಯ್ತು. ಆಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಇದು ನೋಡಿ ಅಗಲ ಕನಿಷ್ಠ 2.5 ಇಂಚ್ ಅಗಲ ಮಾಡ್ಕೊಳ್ಳಿ. ಇನ್ನೊಂದು 2.5 ಇಂಚ್ ಅಗಲ, 1 ಅಡಿ ಉದ್ದ. ಓಕೆನಾ? ನೋಡಿ 2.5 ಇಂಚು ಬಿಟ್ಬಿಡಿ, 2.5 ಇಂಚ್ ಬಿಟ್ಬಿಟ್ಟು 1 ಅಡಿ ಎಳೀರಿ. 1 ಅಡಿ ಎಳೀರಿ. ಏತಕ್ಕೆ ಅಂದರೆ ಏರ್ ಸಿಂಗಿ ನಾವು ರೆಡಿ ಮಾಡೋವಾಗ ನಿಮಗೆ ತೋರಿಸ್ತೀನಿ. ಏರ್ ಸಿಂಗಿ ಇದನ್ನು ಕಟ್ಟಬೇಕಾಗುತ್ತೆ ಯಾವ ರೀತಿ ಅಂತ, ಗೊತ್ತಾಯ್ತಲ್ಲ. ಈಗ ನೋಡಿ, ನಾವು ಒಂದು ಒಳ್ಳೆ ಕತ್ತರಿ ಇಟ್ಕೊಳ್ಳಿ. ನೀವು ಅಂಗಡಿಯಲ್ಲಿ ಸಿಗುತ್ತೆ, ಒಂದು ಒಳ್ಳೆ ಕತ್ತರಿ ತೊಗೊಳ್ಳಿ. ಒಳ್ಳೆ ಕತ್ತರಿ, ಒರಿಜಿನಲ್ ಕತ್ತರಿ ತೊಗೊಳ್ಳಿ, ಗೊತ್ತಾಯ್ತಲ್ಲ. ನೀಟಾಗಿ ಕಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ಸ್ಕೇಲು, ಒಂದು ಬರೀಲಿಕ್ಕೆ ಮುಳ್ಳು, ಆ ಥರ, ಗೊತ್ತಾಯ್ತಲ್ಲ. ನೋಡಿ, ಇದು 1 ಇಂಚ್ ಅಗಲ ಇದೆ, ನೆನ್ಪಿಟ್ಕೊಳ್ಳಿ. 1 ಇಂಚ್ ಅಗಲ ಇದೆ, 1 ಇಂಚ್ ಅಗಲ ಇದೆ, ಗೊತ್ತಾಯ್ತಲ್ಲ. ಇದು 2 ಇಂಚು ಅಗಲ ಇರುತ್ತೆ, ಓಕೆನಾ. ಇದನ್ನ ಕಟ್ ಮಾಡ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಇದನ್ನ ಕಟ್ ಮಾಡ್ಕೋಬೇಕು. ಆಗಲೇ ನಾನು ಹೇಳಿದೆ, ಇದನ್ನ ಮೇಲೆ ಬರೀಲಿಕ್ಕೆ ನೀಡಲು ನನಗೆ ಸುಬ್ರಹ್ಮಣ್ಯ ಅಸ್ತ್ರ ಇದೆ. ನೀವೇನು ಮಾಡ್ತೀರಾ, ದಾಳಿಂಬೆದು ಮುಳ್ಳು ತಗೊಳ್ಳಿ. ಇದ್ರ ಮೇಲೆ ಬರೀಲಿಕ್ಕೆ, ಮಂತ್ರ ಬರೀಲಿಕ್ಕೆ, ಬೀಜಾಕ್ಷರ ಬರೀಲಿಕ್ಕೆ ದಾಳಿಂಬೆದು ಮುಳ್ಳು ತಗೊಳ್ಳಿ, ಓಕೆನಾ. ನೋಡಿ, ಇವೆರಡು ಮೇಲೆ ನಾವು ಬೀಜಾಕ್ಷರ ಮಂತ್ರ ಬರೀಬೇಕಾಗುತ್ತೆ. ನಾನು ಮುಳ್ಳು ತಗೊಂಡು, ನಂದು ಸುಬ್ರಹ್ಮಣ್ಯ ಅಸ್ತ್ರ ಇದೆ ನನ್ನ ಕೈನಲ್ಲಿ, ಸುಬ್ರಹ್ಮಣ್ಯ ಅಸ್ತ್ರ ಇದೆ. ನಾನು ಮಾರ್ಕ್ ಮಾಡ್ಕೊತೀನಿ ಸೇಲ್ ಇಟ್ಕೊಂಡು. ನೀವೇನು ಮಾಡ್ತೀರಾ, ದಾಳಿಂಬೆ ಮರದ್ದು ರೆಂಬೆ ಆಗಲಿ ಅಥವಾ ಮುಳ್ಳಾಗಲಿ ಒಂದು ತಗೊಳ್ಳಿ. ತುಂಬ ಶಾರ್ಪ್ ಇರಬಾರ್ದು ಮುಂದ್ಗಡೆ, ಇಲ್ಲಾಂದರೆ ನೋಡಿ ಈ ರೀತಿ. ನಾನೇನು ಮಾಡಿದ್ದೀನಿ, ಆ ಕಡೆ ಗ್ಯಾಪ್ ಬಿಟ್ಟು ಮಧ್ಯದಲ್ಲಿ ಲೈನ್ ಹೇಳ್ಕೊತೀನಿ. ಯಾಕೆ ಅಂದರೆ ಆ ರೆಂಬೆಗೆ ಸುತ್ತಲಿಕ್ಕೆ, ಯಾವುದು ಏರ್ ಸಿಂಗಿ ರೆಂಬೆ ಇರುತ್ತಲ್ಲ ಅದಕ್ಕೆ ಸುತ್ತಲಿಕ್ಕೆ. ಮಧ್ಯದಲ್ಲಿ ಮಾತ್ರ ನಾನು 9 ಮನೆ ಮಾಡ್ಕೊತೀನಿ, ಆ ಕಡೆ ಗ್ಯಾಪ್ ಬಿಟ್ಬಿಡ್ತೀನಿ. ನೋಡ, ಮಧ್ಯದಲ್ಲಿ ಮಾತ್ರ 9 ಮನೆ, ಮಧ್ಯದಲ್ಲಿ ಮಾತ್ರ 9 ಮನೆ. ಅಡ್ಡಡ್ಡ ಗೆರೆ, ಉದ್ದುದ್ದ ಗೆರೆ, ಮಧ್ಯದಲ್ಲಿ 9 ಮನೆ. 3 ಗೆರೆ ಎಳೀರಿ ಸಾಕು. ಅಡ್ಡಡ್ಡ 3, ಉದ್ದುದ್ದ 3, ಮಧ್ಯದಲ್ಲಿ. ಅಲ್ಲಿಂದ ಆ ಕಡೆಗೆ ಅಷ್ಟು ಮಾತ್ರ 9. 1 2 3 4 6 9 8 9, ಓಕೆನಾ. ಆಮೇಲೆ ಲಾಸ್ಟಲ್ಲಿ ನೋಡಿ, ಲಾಸ್ಟಲ್ಲಿ ಏನು ಮಾಡ್ತೀರಾ, ಈ ರೀತಿ ತ್ರಿಶೂಲ ಹೇಳ್ಕೊಬೇಕು. ನಾನು ಪೇಪರ್ನಲ್ಲಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಅಲ್ಲಿ ಕಾಣಲ್ಲ, ನಿಮಗೆ ಕಾಣಲ್ಲ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ. ಆ ರೀತಿ ಲಾಸ್ಟಲ್ಲಿ ತ್ರಿಶೂಲ ಥರ ಮಾಡ್ಕೊಳ್ಳಿ, ಯಾಕಂದರೆ ಶತ್ರುಗಳ ಕಾಟ ಇರಬಾರ್ದು, ಶತ್ರುಗಳು ಯಾರೂ ನುಗ್ಗಬಾರ್ದು ಮನೆ ಒಳಗೆ. ಆಮೇಲೆ ಅದನ್ನೇ ನೀವು ಈ ರೀತಿ ಇದ್ರ ಮೇಲೆ ಬರ್ಕೊಳ್ಳಿ. ನಾನು ಹೆಂಗೆ ತೋರಿಸ್ತಾ ಅಲ್ಲಿ ಪೇಪರ್ನಲ್ಲಿ ಅದೇ ಥರ ತ್ರಿಶೂಲ್ ಥರ ಎಳೀರಿ ಆ ಕಡೆ ಲಾಸ್ಟಲ್ಲಿ. ನೋಡಿ, ನಾನು ಹೇಳ್ತಾ ಇದ್ದೀನಿ ಲಾಸ್ಟಲ್ಲಿ ಮುಳ್ಳುಗಳು, ಓಕೆನಾ. ಮುಳ್ಳುಗಳು. ಆಮೇಲೆ ಬೀಜಾಕ್ಷರ ಮಂತ್ರ ನಿಮಗೆ ಸ್ಕ್ರೀನ್ ಮೇಲೆ ಕೊಡ್ತೀನಿ, ಬೀಜಾಕ್ಷರ ಮಂತ್ರ ಸ್ಕ್ರೀನ್ ಮೇಲೆ ಕೊಡ್ತೀನಿ, ನೋಡ್ಬೋದು ನೀವು. ಮಧ್ಯದಲ್ಲಿ ಹೋಮ್ ಇರುತ್ತೆ, ಮೇಲ್ಗಡೆಗೆ ಗಮ್ ಇರುತ್ತೆ, ಆಮೇಲೆ ಎಡಗಡೆಗೆ ಹೋದರೆ ಸ್ಟ್ರೀಮ್ ಇರುತ್ತೆ. ಹಾಗೆ ಮಧ್ಯದಲ್ಲಿ ಹೋಮ್ ಇರುತ್ತೆ, ಕೆಳಗಡೆ ಬಂದರೆ ಸಮ್ ಇರುತ್ತೆ, ಬಲಗಡೆ ಬಂದರೆ ರಾಮ್ ಇರುತ್ತೆ. ಇನ್ನೊಂದು ಸಾರಿ ನೋಡ್ಕೊಳ್ಳಿ, ಮಧ್ಯದಲ್ಲಿ ಹೋಮ್ ಇದೆ, ಮೇಲುಗಡೆಗೆ ಗಮ್ ಇದೆ, ಎಡಗಡೆಗೆ ಹೋದರೆ ನಾವು ಸ್ಟ್ರೀಮ್ ಇರುತ್ತೆ. ಹಾಗೆ ಮಧ್ಯದಲ್ಲಿ ಹೋಮ್ ಇರುತ್ತೆ, ಕೆಳಗಡೆಗೆ ಬಂದರೆ ಸಮ್ ಇರುತ್ತೆ, ಬಲಗಡೆಗೆ ಬಂದರೆ ರಾಮ್ ಇರುತ್ತೆ. ಅದನ್ನು ನೀವು
ಒಂದು ಪೇಪರ್ನಲ್ಲಿ ಬರ್ಕೊಳ್ಳಿ, ಅಥವಾ ಮೊದಲು ಪೇಪರ್ನಲ್ಲಿ ಬರ್ಕೊಳ್ಳಿ, ಆಮೇಲೆ ಪಂಚಲೋಹದ್ದು ತಗಡ ಮೇಲೆ ಬರ್ಕೊಳ್ಳಿ. ಫಸ್ಟು ಪೇಪರ್ನಲ್ಲಿ ಬರ್ಕೊಳ್ಳಿ, ಆಮೇಲೆ ಪಂಚಲೋಹದ ತಗಡ ಮೇಲೆ ಈ ಒಂದು ಬೀಜಾಕ್ಷರ ಮಂತ್ರವನ್ನು ಈ ರೀತಿ ಬರ್ಕೋಬೇಕು ಮನೆಗಳು ಮಾಡಿಕೊಂಡು. ಆಮೇಲೆ ಚಿಕ್ಕದಿದೆಯಲ್ಲ ಇದೇನಕ್ಕೆ ಅಂತ ಕೇಳ್ತೀರಾ, ಅದು ಹೇಳ್ತೀನಿ. ಚಿಕ್ಕದ್ರ ಮೇಲೆ ದೊಡ್ಡದ್ರ ಮೇಲೆ ಆಯಿತು, ಈಗ ಚಿಕ್ಕದ್ರ ಮೇಲೆ ಏನು ಬರಿಬೇಕಂದ್ರೆ, ಯಾವ ಕಡೆ ಬಂಗಾರದ ಕಲರ್ ಇದೆ ಆ ಕಡೆ ಬರಿಬೇಕು. ಇದರಲ್ಲಿ ಓಂ ಶ್ರೀಂ ಓಂ ಶ್ರೀಂ ಓಂ, ಮತ್ತೆ ನೋಡ್ಕೊಳ್ಳಿ, ಓಂ ಶ್ರೀಂ ಓಂ ಶ್ರೀಂ ಓಂ ಶ್ರೀಂ ಓಂ ಶ್ರೀಂ, ಆ ರೀತಿ ಬರ್ಕೊಂಡು ಹೋಗ್ತಾಯಿರಿ. ಓಂ ಶ್ರೀಂ ಓಂ ಶ್ರೀಂ ಓಂ, ಈ ರೀತಿ ಯಾವುದರಲ್ಲಿ, ಆ ಚಿಕ್ಕ ಪಟ್ಟಿ ಮೇಲೆ. ಬಟ್ ಅದು ದೊಡ್ಡ ಪಟ್ಟಿ ಮೇಲೆ ಬೇರೆದು ಅವಾಗೆ ತೋರಿಸಿದ್ನಲ್ಲ ಅದು, ಗೊತ್ತಾಯ್ತಲ್ಲ. ಈ ರೀತಿ ಬರ್ಕೊಳ್ಳಿ. ಆಮೇಲೆ ಮಧ್ಯದಲ್ಲಿ ಇದು ಕಟ್ ಮಾಡಬೇಕಾಯ್ತು. ಇಷ್ಟುದ ನಮ್ಗೆ ಬೇಕಾಗಿಲ್ಲ, ಯಾಕಂದರೆ ಏರ್ ಸಿಂಗಿಗೆ ಸುತ್ತಲಿಕ್ಕೆ, ಅದು ಏರ್ ಸಿಂಗಿಗೆ ಎರಡೂ ಕೊನೆಗಳ ಹತ್ರ ಇದನ್ನು ಸುತ್ತಬೇಕಾಗುತ್ತೆ. ನೀವು ನೋಡಿರ್ಬೋದ್ರ ಲಾಸ್ಟ್ ಟೈಮು ಉಗ್ರಭೂತಾಳೆ ನೋಡಿದ್ರಲ್ಲ, ಅದೇ ರೀತಿ ಅಷ್ಟೇ, ಇನ್ನೇನಿಲ್ಲ. ವೆರಿ ಸಿಂಪಲ್ ರೀ, ವೆರಿ ಸಿಂಪಲ್. ಕಲಿಯೋರಿಗೆ ವೆರಿ ಸಿಂಪಲ್, ಯಾರು ಬೇಕಾದ್ರೂ ಕಲ್ಕೊಬೋದು. ಉಗ್ರಭೂತಾಳೆನೂ ಹಂಗೆ ಮಾಡೋದು, ಇದು ಕೂಡ ಹಂಗೆ ಮಾಡೋದು. ಆದರೆ ಬೀಜಾಕ್ಷರ ಮಂತ್ರಗಳಲ್ಲಿ ಬೇರೆ ಬೇರೆ ಸ್ವಲ್ಪ. ಇಲ್ಲಿ ನೋಡಿ, ಆಗಲೇ ನೀವು ನೋಡಿ, ಈ ಪೇಸ್ಟ್ ಹಾಕೋಬಿಟ್ಟಿದ್ದೀನಿ. ಯಾವುದಕ್ಕೆ ಉಜ್ಕೋಬಿಟ್ಟಿದ್ದೀನಿ ಆ ಸೀಟುಗಳಿಗೆ. ಹಿಂದ್ಗಡೆ ಬಂಗಾರದ ಕಲರ್ ಇದೆ, ಆ ಕಡೆ ಉಜ್ಜಬಾರ್ದು. ಆ ಸೀಟ್ ಮೇಲೆ ಸಿಲ್ವರ್ ಕಲರ್ ಯಾವ ಕಡೆ ಇದೆ ಆ ಕಡೆ ಬಳಿಬೇಕು. ಏನೇನು ಹಾಕಬೇಕು, ಒಂದು ಡಬ್ಬಿ ತಗೊಳ್ಳಿ, ಅದರಲ್ಲಿ ಗೋರಜನ ಹಾಕ್ಕೊಳ್ಳಿ. ಒಂದು ಡಬ್ಬಿನಲ್ಲಿ, ಖಾಲಿ ಡಬ್ಬಿನಲ್ಲಿ ಗೋರಜನ ಹಾಕ್ಕೊಳ್ಳಿ. ಯಾವುದಾದ್ರೂ ಒಂದು ಡಬ್ಬಿ ತಗೊಳ್ಳಿ, ಅದರಲ್ಲಿ ಗೋರಜನ ಹಾಕ್ಕೊಳ್ಳಿ. ಆಮೇಲೆ ಕಸ್ತೂರಿ ಹಾಕ್ಕೊಳ್ಳಿ, ಇದು ಕಸ್ತೂರಿ ಹಾಕ್ಕೊಳ್ಳಿ. ಇದೊಂದು ಚೂರು ತಗೊಳ್ಳಿ ಕಸ್ತೂರಿ. ಒಂದು ಖಾಲಿ ಡಬ್ಬಿ ತಗೊಳ್ರಿ, ಅದರಲ್ಲಿ ಗೋರಜನ, ಕಸ್ತೂರಿ, ಅರ್ಗಜನ, ನಾಗಸಿಂಧೂರ, ಅಷ್ಟಗಂಧ ಇವೆಲ್ಲ ಹಾಕ್ಕೊಳ್ರಿ. ಆಮೇಲೆ ಕಲಿಸ್ಬೇಕು. ನೀವು ಲಾಸ್ಟ್ ಟೈಮು ಉಗ್ರಭೂತಾಳೆ ವಿಡಿಯೋ ನೋಡಿದಿರಿ. ಆಮೇಲೆ ಆ ಶೀಟ್ ಮೇಲೆ ಬಳಿಯೋದು ಅಷ್ಟೇ, ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ. ಈ ಖಾಲಿ ಡಬ್ಬಿಯಲ್ಲಿ ಹಾಕ್ಕೊಳ್ಳಿ ಈ ರೀತಿ. ಏನೇನು ಹಾಕ್ಕೊಂಡೆ, ನಾಗಸಿಂಧೂರ ಆಮೇಲೆ ಗೋರಜನ ಹಾಕ್ಕೊಂಡಿದ್ದೀನಿ ಅಲ್ವಾ. ಒಂದು ಖಾಲಿ ಡಬ್ಬಿನಲ್ಲಿ ಗೋರಜನ, ಕಸ್ತೂರಿ ಹಾಕ್ಕೊಳ್ಳಿ, ಹಾಗೆ ಅರ್ಗಜನ ಹಾಕ್ಕೊಳ್ಳಿ, ಆಮೇಲೆ ನಾಗಸಿಂಧೂರ ಹಾಕ್ಕೊಳ್ಳಿ, ಆಮೇಲೆ ಅಷ್ಟಗಂಧ ಹಾಕ್ಕೊಳ್ಳಿ. ಯಾಕೆ ಹಾಕ್ಕೊಳ್ಳೋದು ಗೊತ್ತಾ, ಇದು ನೋಡಿ ಅರ್ಗಜನ, ಇದು ಕಾಟಿಗೆ ಥರ ಗೊತ್ತಲ್ಲ, ಇದು SLT ಈ ರೀತಿ ಇರುತ್ತೆ ಒಂದು ಬಾಕ್ಸು. ಇದು ಒರಿಜಿನಲ್ ಇದೆ, ಪರವಾಗಿಲ್ಲ, ಸುಮಾರಿದೆ, ಒಳ್ಳೆ ಸೆಂಟ್ ಇದೆ. ನಮ್ಮ ಶ್ರೀಧರ ಕೊಟ್ಟಿದ್ದಾನೆ, ಅವನು ಗ್ರಂಥಿ ಅಂಗಡಿ ಹುಡುಗ ಶ್ರೀಧರ ಇದ್ದಾನೆ, ಅವನು ಒಳ್ಳೆ ಐಟಮ್ಸ್ ತಂದು ಕೊಟ್ಟಿದ್ದಾನೆ. ಚೆನ್ನಾಗಿದೆ, ಒಳ್ಳೆ ಸ್ಮೆಲ್ ಚೆನ್ನಾಗಿದೆ. ಇದನ್ನೆಲ್ಲ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಬೇಕು. ಆಮೇಲೆ ಮಿಕ್ಸ್ ಮಾಡಿ ಯಾವುದಕ್ಕೆ ಹಾಕ್ಬೇಕು, ಅಲ್ಲಿದೆ ನೋಡಿ ಸೀಟು, ಕೆಳಗಡೆ ಸೀಟ್, ಅದಕ್ಕೆ ಹಾಕ್ಬೇಕು ರೀ. ಕೆಳಗಡೆ ಸೀಟ್ ಇದೆಲ್ಲ ಅದ್ರಿಗೆ ಬಳಿಬೇಕು. ಇದೆಲ್ಲ ಮಿಕ್ಸ್ ಮಾಡಿ, ಇವೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ, ಕಸ್ತೂರಿ, ಗೋರಜನ ಇವೆಲ್ಲ, ಆಮೇಲೆ ಅರ್ಗಜನ ಇದು ವಶೀಕರಣದ ಅರ್ಗಜನ, ಕಾಟಿಗೆ ಥರ ಅಂತಿರಲ್ಲ ಅದು, ಎಲ್ಲ ಡಬ್ಬಿಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕಿದು. ಮಿಕ್ಸ್ ಮಾಡ್ಕೊಂಡು ಅಲ್ಲಿ ಇದೆಲ್ಲ ಸೀಟುಗಳು ಅದಕ್ಕೆ ಹಾಕೋಬೇಕು, ಬಳ್ಕೋಬೇಕು. ಆ ಸೀಟುಗಳಿಗೆ ಏನೇನು ಹಾಕ್ಬೇಕು ಇನ್ನೂ ನೋಡಿ, ನಾಗಸಿಂಧೂರ, ಅರ್ಶಿನ ಕುಂಕುಮ ಇವೆಲ್ಲ ಹಾಕ್ಕೊಳ್ಳಿ. ಈ ಅರ್ಶಿನ ಕುಂಕುಮ ಎಲ್ಲ ಹಾಕ್ಕೊಳ್ಳಿ, ಪರವಾಗಿಲ್ಲ. ಒಂದೊಂದು ಚೂರು ಒಂದೇ ಒಂದು ಚೂರು ಚಿಟಿಕೆ ಅಂತೀವಲ್ಲ, ಇಷ್ಟೇ ಅಷ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆ ಸೀಟಿಗೆ ಬಳ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ವೆರಿ ಸಿಂಪಲ್. ಇದು ನಾಗಸಿಂಧೂರ ಎಲ್ಲ ಹಾಕ್ಬಿಟ್ಟು ಅಲ್ಲಿ ಸೀಟ್ ಇದೆ ನೋಡಿ ಕೆಳಗಡೆ ಸೀಟು, ಅದಕ್ಕೆ ಬಳಿರಿ. ಸಿಲ್ವರ್ ಕಲರ್ ಇದೆ ಆ ಕಡೆ ಬಳಿಬೇಕು, ನೆನ್ಪಿಟ್ಕೊಳ್ಳಿ. ಸೀಟ್ ಮೇಲೆ ಸಿಲ್ವರ್ ಕಲರ್ ಇದೆಯಲ್ಲ, ಬೆಳ್ಳಿ ಕಲರ್, ಆ ಕಡೆ ಬಳಿಬೇಕು. ಬಳ್ದಾದ್ಮೇಲೆ ಏನು ಮಾಡ್ಬೇಕು ಅದನ್ನು, ಅಷ್ಟೇ, ವೆರಿ ಸಿಂಪಲ್. ಇದಕ್ಕೆ ಸುತ್ತಬಿಡ್ರಿ. ಉಗ್ರಭೂತಾಳಿದ್ದು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಆ ರೀತಿ, ಲಾಸ್ಟ್ ಟೈಮ್ ವಿಡಿಯೋ ನೋಡಿ, ಅದರಲ್ಲಿ ಏನು ಮಾಡಿದ್ದೀನಿ ನೋಡಿ. ಮಧ್ಯದಲ್ಲಿ ದೊಡ್ಡದು ಸುತ್ತಿ, ಲಾಸ್ಟು ಚಿಕ್ಕದು ಸುತ್ತಬಿಟ್ಟು ಅದಕ್ಕೆ ದಾರ ಸುತ್ತಬಿಡಿ ಅಷ್ಟೇ. ಆ ಸೀಟುಗಳಿರ್ತಾವಲ್ಲ, ದೊಡ್ಡದು ಸೆಂಟ್ರಲ್ಲಿ, ಚಿಕ್ಕದು ಆ ಲಾಸ್ಟು ಇಲ್ಲಷ್ಟು, ಗೊತ್ತಾಯ್ತೇನ್ರಿ. ಓಂ ಶ್ರೀ ಇದೆಯಲ್ಲ, ಅದು ಲಾಸ್ಟು. ಮಧ್ಯದಲ್ಲಿರೋದು ಮಾಮೂಲಿ ಓಂ ಗಂ ಶ್ರೀಂ ಓಂ ಸಂ ರಾಮ್, ಅದು ಮಧ್ಯದಲ್ಲಿ ಸೀಟ್ಗೆ ಎಲ್ಲ ಆಯ್ತಲ್ಲ. ಇಷ್ಟಾದಮೇಲೆ ಇನ್ನೊಂದು ಕೆಲಸ ಇದೆ ನೋಡಿ, ಇದರಲ್ಲಿ ಗಿಡಮೂಲಿಕೆಗಳು, ಅಷ್ಟಗಂಧ, ಆಮೇಲೆ ಇದು ಯಾವುದೋ ಕಸ್ತೂರಿ ಅಲ್ಲಲ್ಲ ಅಷ್ಟಗಂಧ, ನಾಗಸಿಂಧೂರ, ಅರ್ಶಿನ ಕುಂಕುಮ, ವಿಭೂತಿ ಇವೆಲ್ಲ ಹಾಕ್ಬೇಕು. ಆಮೇಲೆ ಕೈಯಲ್ಲಿ ನೀರು ಇಟ್ಕೊಳ್ಳಿ, ಮಂತ್ರ ಹಿಡ್ಕೊಳ್ಳಿ. ಪಾತಾಳ ಗಂಗಾ ಚ ಯಮುನಾ ಚೈವ ಗೋದಾವರಿ ಭೀಮಚಂದ್ರ ಆಟಕೇಶ್ವರ ಸಿದ್ದೇಶ್ವರ ಧರ್ಮಸ್ಥಳ ಗೋಕರ್ಣ ಶ್ರೀಶೈಲ ಶ್ರೀ ತಿರುಪತಿ ಅಂತರಂಕೋಟ್ಲೇಶ್ವರ ಗುಟ್ಟಲ್ ಸೀತೆ ಕೈವರ ಕಾಶಿ ಪುಣ್ಯತೀರ್ಥ ಕ್ಷೇತ್ರಗಳ ಪುಣ್ಯತೀರ್ಥ ಸಾಗರ ನದಿ ಮಂಡಕುಂಡ ಗಂಗಾ ಜಲಂ ಅಂತ ಹಾಕ್ಕೋಬೇಕು. ಆಮೇಲೆ ನಿಮ್ಮ ಇಷ್ಟ ದೇವರಿಗೆ ಪ್ರಾರ್ಥನೆ ಮಾಡ್ಕೋಬೇಕು, ಬೀಜಾಕ್ಷರ ಮಂತ್ರ ಹೇಳ್ಕೋಬೇಕು, ನೀರನ್ನು ಬಳ್ಕೋಬೇಕು, ಅಷ್ಟೇನೇನಿಲ್ಲ. ವೆರಿ ಸಿಂಪಲ್. ಅಲ್ಲೆಲ್ಲಿ ನಿಮ್ಗೆ ಇಷ್ಟ ಬಂದಂಗೆ ಶೋಗ ಬಳ್ಕೊಳ್ಳಿ. ಆ ಕಡೆ ತುದಿಗಳಿಗೆ ಫಸ್ಟ್ ಬಳಿರಿ, ಕಟ್ ಮಾಡಿ ಇರ್ತಾರಲ್ಲ ಅದಕ್ಕೆ ಬಳಿರಿ.
ಆಮೇಲೆ ಯಂತ್ರ ಫಿಕ್ಸ್ ಮಾಡಿದ್ರಲ್ಲ ಅಲ್ಲಿ ಬೆಳ್ಕೊಳ್ಳಿ. ಸೇಮ್ ರೀ ಉಗ್ರ ಭೂತಾಳೆ ಈ ವಿಡಿಯೋ ನೋಡಿದ್ರಲ್ಲ ಅದೇ ಥರ ರೀ, ಇನ್ನೇನಿಲ್ಲ. ಉಗ್ರ ಭೂತಾಳೆ ವಿಡಿಯೋ ನೋಡಿದಿರಾ ಅದೇ ಥರ ಅಷ್ಟೇ, ಏನಿಲ್ಲ. ಉಗ್ರ ಭೂತಾಳೆ ವಿಡಿಯೋ ನೋಡಿಲ್ವಾ ಲಾಸ್ಟ್ ಟೈಮು, ಅದೇ ಥರ ಇದು ಏರ್ಸಿಂಗ್ ಮಾಡ್ಕೊಳ್ಳಿ ಸೇಮ್. ಆದರೆ ಬೀಜಾಕ್ಷರ ಮಂತ್ರ ಬೇರೆ ಇರುತ್ತೆ ಅಷ್ಟೇನೇನಿಲ್ಲ. ಮಾಡೋದೆಲ್ಲ ಒಂದೇ ಪದ್ಧತಿ, ಗೊತ್ತಾಯ್ತಾ? ಮಾರೋದು ಎಲ್ಲ ಒಂದೇ, ಗೊತ್ತಾಯ್ತನ್ರಿ? ಈ ರೀತಿ ನಿಮ್ಗೆ ಇಷ್ಟ ಬಂದಾಗ ಅಲ್ಲಲ್ಲೇ ಮಾಡ್ಕೊಳ್ಳಿ. ತುಂಬ ಎಲ್ಲ ಬಳಕೆ ಹೋಗ್ಬಿಡಿ, ಯಾಕಂದರೆ ಆ ಮರದ್ದು ಬೇರೆಯವ್ರಿಗೆ ಗೊತ್ತಾಗಬೇಕು ಆ ಚಕ್ಕೆ ಗೀಕೆ ಹೆಂಗಿದೆ, ಆದರೆ ಅದು ಯಾವ ರೀತಿ ಕಲ್ಲರ್ ಇರುತ್ತೆ ಮರ ಅಂತ. ಕೆಲವರು ಫುಲ್ ಅರಿಶಿನ ಬೆಳೆದ್ಬಿಡ್ತಾರೆ, ಆ ಮರದ್ದು ಯಾವ ಕಲರ್ ಇದಂತೆ ಗೊತ್ತಾಗಲ್ಲ, ಫುಲ್ ಅರಿಶಿನದಲ್ಲಿ ಮುಳುಗಿಸ್ಬಿಟ್ಟು ಎತ್ಬಿಟ್ಟಿರ್ತಾರೆ ಅಲ್ವಾ? ಹಂಗೆ ಮಾಡಿದ್ರೆ ಹೆಂಗೆ ಗೊತ್ತಾಗುತ್ತೆ ಆ ಮರದ್ದು ಯಾವ ಕಲರ್ ಅಂತ ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗುತ್ತೆ ಅಂದರೆ ನೀವೆಲ್ಲ ನೋಡ್ರಿ, ಮಧ್ಯದಲ್ಲಿರೋದು ತಾಮ್ರದ್ದು ತಗಡು ಪಿಟ್ ಮಾಡಿದ್ದೀನಿ ಮಧ್ಯದಲ್ಲಿ, ಅದು ದೊಡ್ಡದು 2 ಇಂಚ್ ಇತ್ತಲ್ಲ, ಅದು ಮಂತ್ರದ ಬೀಜಾಕ್ಷರ ಮಂತ್ರ ಯಾವುದು? ಓಂ ಗಮ್ ಶ್ರೀಮ್ ಓಂ ಸಮ್ ರಾಮು ಮಧ್ಯದಲ್ಲಿ, ಆ ಕಡೆ ಲಾಸ್ಟು ಓಂ ಶ್ರೀ ಓಂ ಓಂ ಶ್ರೀ ಓಂ. ಈಗ ಆಯಿತು, ರೆಡಿ ಆಯಿತು. ಇವಾಗ ಮಹಾಮಂಗಳಾರತಿ ಮಾಡಿ. ನಿಮ್ಮ ದೇವಂದು ಯಾವುದೋ ಒಂದು ಮಂಗಳಾರತಿದು ಮಂತ್ರ ಹೇಳ್ಕೊಳ್ಳಿ. ನಿಮ್ಗೆ ಇಷ್ಟ ಒಂದು ಮಂತ್ರ ಹೇಳ್ಕೊಂಡು ನೀಟಾಗಿ ಯಥೇಚ್ಛ ಪೂಜೆ ಮಾಡಿ. ಹಾಗೆ ಮುಂದುಗಡೆ ಫೋಟೋ ಇರ್ಬೇಕು, ನೆನ್ಪಿಟ್ಕೊಳ್ಳಿ. ವಿಗ್ರಹನೋ ಫೋಟೋನೋ ದೇವ್ರ ಗುಡಿನೋ ಯಾವುದೋ ಒಂದು ರೀ, ಲಾಸ್ಟಿಗೆ ನಿಮ್ಮ ದರ್ಗಾನೋ ದೇವ್ರ ಗುಡಿನೋ ಮುಂದುಗಡೆ ಇಟ್ಕೊಳ್ಳಿ, ಒಳ್ಳೆ ಫೋಟೋ ಇಟ್ಕೊಳ್ಳಿ. ನಾಳೆ ಅಲ್ಲಿ ಸಾಲಿಗ್ರಾಮ ಇದೆ, ನಾನು ಇಟ್ಕೊಂಡಿದ್ದೀನಿ. ಸಾಲಿಗ್ರಾಮ ಆಯ್ತು ನೋಡಿದ್ರಾ? ಶಿವಂದು ಗಂಗಾ ಸಾಲಿಗ್ರಾಮದು. ಹಾಗೆ ಒಂಟಿ ತೆಂಗಿನಕಾಯಿ ಇದೆ, ರಕ್ತ ಭೂತಾಳಿದೆ, ಇದೆಲ್ಲ ಒಟ್ಟಿಗೆ ಮಾಡಿದ್ದೀನಿ ರೀ, ಒಂದೊಂದೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಗೊತ್ತಾ? ಬೆಳಗ್ಗೆಯಿಂದ ಮಾಡಿ ಈಗ ರಾತ್ರಿ ಆಗೋಗಿದೆ. ಉಗ್ರ ಭೂತಾಳೆ ಕೂಡ ಮಾಡಿದ್ದೀನಿ ರೀ, ನೋಡಿ ಉಗ್ರ ಭೂತಾಳೆ ಮಾಡಿದ್ದೀನಿ, ಏರ್ಸಿಂಗ್ ಮಾಡಿದ್ದೀನಿ, ಇವೆಲ್ಲ ಮಾಡಿದ್ದೀನಿ, ಗೊತ್ತಾಯ್ತಾ? ಈ ರೀತಿ ಪ್ರಾರ್ಥನೆ ಮಾಡ್ಕೊಳ್ರಿ, ಬೀಜಾಕ್ಷರ ಮಂತ್ರ ಹೇಳ್ಕೊಳ್ರಿ, ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ 2 ಕೈ ಮುಗಿದು, ಗೊತ್ತಾಯ್ತಲ್ಲ? ಮಹಾಮಂಗಳಾರತಿ ಮಾಡಿದ ಮೇಲೆ ಒಳ್ಳೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ನಿಮ್ಮ ಶಕ್ತಿ ಅದಕ್ಕೆ ನೀಡಬೇಕು ನೋಡಿ, ನಿಮ್ಮ ಶಕ್ತಿಯನ್ನು ನೀವೇನು ಯಂತ್ರಗಳು ಮಾಡಿದರೆ ಅವಿಗೆ ನೀಡಬೇಕು ನಿಮ್ಮ ಶಕ್ತಿಯನ್ನು, ನಿಮ್ಮಲ್ಲಿರುವ ಶಕ್ತಿ. ಅದಕ್ಕೆ ನೀವು ಯೋಗಿಗಳು ತಪಸ್ವಿಗಳಾಗಬೇಕು, ಒಳ್ಳೆ ಯೋಗ ಸಂಪಾದನೆ ಮಾಡ್ಕೋಬೇಕು, ದೈವಿ ಶಕ್ತಿ ಕೃಪೆ ನಿಮ್ಮ ಮೇಲೆ ಇರಬೇಕು, ಆವಾಗಲೇ ಭಕ್ತರಿಗೆ ಒಳ್ಳೆಯದಾಗುತ್ತೆ. ಇಷ್ಟು ಗೊತ್ತಾಯ್ತಂದ್ರೆ ಯಂತ್ರ ಮಾಡ್ಕೊಳ್ಳೋದು, ಇಷ್ಟು ರೆಡಿ ಆದರೆ ಅಲ್ಲಿ ಮುಗಿದೋಯ್ತು, ಪ್ರಾಣ ಪ್ರತಿಷ್ಠೆ ಆಗೋಯ್ತು, ಯಂತ್ರ ಆಗೋಯ್ತು, ಗೊತ್ತಾಯ್ತನ್ರಿ? ಅರ್ಥ ಆಯ್ತಾ ವೀಕ್ಷಕರೇ? ಏರ್ಸಿಂಗ್ ಯಂತ್ರವನ್ನು ಹೇಗೆ ಮಾಡೋದು ಅಂತ ನೀವು ನೋಡಿದ್ರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಏನೇನಕ್ಕಾಗುತ್ತೆ ಅಂತ ಹೇಳಿದ್ದೀನಿ. ರೋಗನಾಶ, ದಾರಿದ್ರ್ಯ ನಾಶ, ಭೂತ ಪ್ರೇತ ಪಿಶಾಚ ಬಾಧೆ ನಾಶ, ಅಭಿವೃದ್ಧಿ, ವಶೀಕರಣ, ಜನಾಕರ್ಷಣೆಗೆ, ಭಕ್ತರ ಆಕರ್ಷಣೆಗೆ ಇದಾಗುತ್ತೆ. ಎಲ್ಲೆಲ್ಲಿ ಇಟ್ಕೋಬೋದು? ದೇವ್ರ ಮನೆ ಒಳಗೆ ಇಟ್ಕೋಬೋದು, ದೇವಸ್ಥಾನಗಳಲ್ಲೂ ಕೂಡ ಇಟ್ಕೋಬೋದು, ದೇವ್ರ ಗುಡಿ ಒಳಗಡೆ ಹೆಚ್ಚಿನ ಪಾಸಿಟಿವ್ ಎನರ್ಜಿ ಬರಲಿಕ್ಕೆ, ಶಕ್ತಿ ಬರಲಿಕ್ಕೆ ಇವುಗಳನ್ನು ಮನೆ ಒಳಗೆ ಇಟ್ಕೋಬೋದು, ಮನೆ ಬಾಗಿಲು ಕಟ್ಬೋದು, ಅಂಗಡಿ ಬಾಗಿಲು ಕಟ್ಬೋದು. ಇದು ಸಣ್ಣ ಪೀಸು ಇಟ್ಕೋಬೋದು, ದೊಡ್ಡ ಇಟ್ಕೋಬೋದು, ಜೊತೆಯಲ್ಲಿ ಕೂಡ ಚಿಕ್ಕ ಪೀಸ್ ಕೂಡ ಜೋಬಲ್ಲಿ ಕೂಡ ಇಟ್ಕೋಬೋದು, ಬ್ಯಾಗಲ್ಲಿ ಕೂಡ ಇಟ್ಕೋಬೋದು. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ, ಗೊತ್ತಾಯ್ತಲ್ಲ? 2 ಸಾರಿ ಮಿಸ್ ಕಾಲ್ ಕೊಡಿ ಸಾಕು, ನಾನು ರಿಟರ್ನ್ ಕಾಲ್ ಮಾಡ್ತೀನಿ. ಓಕೆನಾ? ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮರಿಬೇಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ ನಿಮಗೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.